कर्नाटका जया कन्नड़ीगारा सेने गुलबर्गा के अहदेदारान की जानिब से प्रेस कॉन्फ्रेंस करते हुए मीडिया के नुमाइंदों को बताया गया है कि 1 नवंबर को गुलबर्गा शहर के तिम्मापुरी सर्कल पर शाम 6 बजे कर्नाटका राज्योत्सव प्रोग्राम मुनक्किद करने की बात कही। इस प्रोग्राम में गुलबर्गा जिले के तमाम सियासी लीडर्स को मधु किया गया है जो इस कर्नाटका राज्योत्सव प्रोग्राम में हिस्सा लेंगे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಇವತ್ತು ಜೈ ಕನ್ನಡ ಸೇನೆ ವತಿಯಿಂದಪ್ಪ ಅಂದ್ರೆ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಏನು ತಿಮ್ಮಪ್ಪರ ಸರ್ಕಲಲ್ಲಿ ಅವತ್ತು ನವೆಂಬರ್ 1ನೇ ತಾರೀಕದಲ್ಲಿ ಅವತ್ತು 6 ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ। ಅದು ಜೊತೆಯಲ್ಲಿ ಅಮ್ಮವರು ದಕ್ಷಿಣ ಅಮ್ಮವರು ಅವರು ಒಂದು ಆಗಮಿಸಿದ್ದಾರೆ ಉದ್ಘಾಟಕ ಮತ್ತು ಅದು ಜೊತೆಯಲ್ಲಿ ಮತ್ತು ಅಚಿಲರಿ ಮುತ್ತೇವರು ಅಪ್ಪವರು ಅವರು ಒಂದು ದಿವ್ಯ ಸಾನ್ನಿಧ್ಯ ಮತ್ತು ಅಮ್ಮರು ದಕ್ಷಿಣ ಮೇನವರು ದಿವ್ಯ ಸಾನ್ನಿಧ್ಯ ಬರ್ತಿದ್ದಾರೆ। ಅವರು ಒಂದು ದಿವ್ಯ ಸಾನ್ನಿಧ್ಯ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುತ್ತದೆ। ಅದು ಜೊತೆಯಲ್ಲಿಪ್ಪ ಅಂದ್ರೆ ಇವತ್ತು ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ ಮುತ್ತೇರಿ ಅಪ್ಪಾಜಿ ಅವತ್ತು ನವೆಂಬರ್ 1ನೇ ತಾರೀಕಿಗೆ ಅವತ್ತು ಕಾರ್ಯಕ್ರಮ 6 ಗಂಟೆಗೆ ಬರ್ತಾರೆ ಅಪ್ಪಾಜಿ ಅವರು, ಮಲ್ಲಿಕಾರ್ಜುನ ಅಪ್ಪಾಜಿ ಅವರು। ಮತ್ತು ಅದು ಜೊತೆಯಲ್ಲಿ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ತಾಲೂಕು ಕಾರ್ಯಕರ್ತರು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ। ಮತ್ತು ಅದು ಜೊತೆಯಲ್ಲಿ ಮತ್ತು ಇವತ್ತು ಏನಪ್ಪ ಅಂದರೆ ಇವತ್ತು ನಮ್ಮ ಯಲ್ಲಪ್ಪ ನಾಯ್ಕೋಡಿಯವರು ಒಂದು ಕನ್ನಡಾಂಬೆಗೆ ಮಾಲಾರ್ಪಣೆ ಅವರು ಮಾಡ್ತಿದ್ದಾರೆ। ಮತ್ತು ಉದ್ಘಾಟಕರು ನಮ್ಮ ಅಜಯ್ ಸಿಂಗ್ ಸಾಹೇಬರು ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಮತ್ತು ಅದರ ಜೊತೆಯಲ್ಲಿ ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಒಂದು ಶಾಸಕರು ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಮತ್ತು ಅದರ ಜೊತೆಯಲ್ಲಿ ಮತ್ತು ನಮ್ಮ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಒಂದು ನಮ್ಮ ಕಾರ್ಯಕ್ರಮ ಆಗಮಿಸಿದ್ದಾರೆ। ಮತ್ತು ಅದರ ಜೊತೆಯಲ್ಲಿ ಕಲೀಂ ಫಾತಿಮಾ ಮೇಡಮ್ ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಮತ್ತು ಅದರ ಜೊತೆಯಲ್ಲಿ ನಮ್ಮ ಚಂದು ಪಾಟೀಲ್ ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಮತ್ತು ಜೊತೆಯಲ್ಲಿ ಮತ್ತು ನಮ್ಮ ಚಂದು ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಮತ್ತು ನಮ್ಮ ದತ್ತಾತ್ರೇಯ ಪಾಟೀಲ್ ರೇವೂರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಎಲ್ಲರೂ MLA ಅವರು MLC ಅವರು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ನವೆಂಬರ್ 1ನೇ ತಾರೀಕು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ನಮ್ಮ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಗೆ ನಮ್ಮ ಭವ್ಯ ಮೆರವಣಿಗೆ ಒಂದು ಕಾರ್ಯಕ್ರಮವನ್ನು ತಿಮ್ಮಪ್ಪರ ಸರ್ಕಲಲ್ಲಿ ಮತ್ತು ಜಗತ್ ವೃತ್ತದಲ್ಲಿ ನಮ್ಮ ಕಾರ್ಯಕ್ರಮ ಇರ್ತದೆ। ಅದು ಜೊತೆಯಲ್ಲಿ ಏನಪ್ಪ ನಮ್ಮ ಮಲ್ಲಿಕಾರ್ಜುನ ಮುತ್ತೇರು ನಮ್ಮ ಮಲ್ಲಿಕಾರ್ಜುನ ಮುತ್ತೇರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ನಮ್ಮ ಕಾರ್ಯಕರ್ತರು ಗೂಡಿ ಇಲ್ಲಿ ಕಾರ್ಯಕ್ರಮಕ್ಕೆ ಮಾಡಬೇಕಂತ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕಾಗಿ ಅಂಗವಾಗಿ ಕನ್ನಡ ರಾಜ್ಯೋತ್ಸವವಾಗಿ ನಮ್ಮ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಅದು ಜೊತೆಯಲ್ಲಿ ಮತ್ತು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಮತ್ತು ಸಾಹಿತಿಗಳು ಅವರು ಒಂದು ನಮ್ಮ ಕಾರ್ಯಕ್ರಮ ಮತ್ತು ಕಲ್ಯಾಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಮನೋಹರ್ ಹಾಸ್ಪಿಟಲ್ ಆಗಿರ್ಬೋದು, ಯುನೈಟೆಡ್ ಹಾಸ್ಪಿಟಲ್ ಇರ್ಬೋದು ಮತ್ತು ನಮ್ಮ ಶಿವಲಿಂಗಪ್ಪ ಅವರು ನಮ್ಮ ಇವರು ಪತ್ರಕರ್ತರು ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಅವರು ಒಂದು ಕಲ್ಯಾಣ ಮತ್ತು ಲಿಂಗರಾಜ್ ಅಪ್ಪ ಅವರು ಒಂದು ನಮ್ಮ ಪ್ರಶಸ್ತಿಯನ್ನು ನಮ್ಮ ಅವತ್ತು ಕಾರ್ಯಕ್ರಮಕ್ಕೆ ಮಾಡ್ಲಕತ್ತಿದ್ದೀವಿ। ಅವತ್ತು ಜೊತೆಯಲ್ಲಿ ಇವತ್ತು ಏನಪ್ಪ ಅಂದ್ರೆ ಕನ್ನಡ ರಾಜ್ಯೋತ್ಸವ ಏನಪ್ಪ ಅವತ್ತು ಏನಪ್ಪ ಅಂದ್ರೆ ನವೆಂಬರ್ 1ನೇ ತಾರೀಕು ಕನ್ನಡ ಇವತ್ತು ನಾಮಫಲಕಗಳು ಇರಬೇಕಂತ ನಮ್ಮ ಸಂಘಟನೆ ವತಿಯಿಂದ ಅವತ್ತು ಕಾರ್ಯಕ್ರಮಕ್ಕೆ ಕನ್ನಡ ನಮ್ಮ DK ಶಿವಕುಮಾರನ್ನು ಒಂದು ಘೋಷಣೆ ಮಾಡಿದ್ದಾರೆ। ಅದು ಜೊತೆಯಲ್ಲಿ ಇವತ್ತು ಕನ್ನಡ ನಾಮಫಲಕ 1ನೇ ತಾರೀಕು ಎಲ್ಲ ಕನ್ನಡ ಕಡ್ಡಾಯವಾಗಿ ಇರಬೇಕಂತ ನಮ್ಮ ಈ ಸಂದರ್ಭದಲ್ಲಿ ಹೇಳಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಏನು ಹಮ್ಮಿಕೊಂಡಿವಿ ಅಂದರೆ ಇವತ್ತು ಅಲ್ಲಿ ಒಂದು ಡಾಲ್ಬಿ ಮುಖಾಂತರ ಮತ್ತು ಮೆರವಣಿಗೆ ಕನ್ನಡಾಂಬೆ ಮೆರವಣಿಗೆ ಮುಖಾಂತರ ಮತ್ತು ಮಲ್ಲಿಕಾರ್ಜುನ ಮುತ್ತೇರಿ ಅಪ್ಪಾಜಿ ಅವರು ಬರ್ತಿದ್ದಾರೆ ಮತ್ತು ದಕ್ಷಿಣಯ್ಯ ಅಮ್ಮವರು ಅವರು ಬರ್ತಿದ್ದಾರೆ ಮತ್ತು ನಮ್ಮ ಆಚಿಲರಿ ಮುತ್ತೇವರು ಬರ್ತಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ಮತ್ತು ನಮ್ಮ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಅವರು ಹೊಂಟಿದ್ದಾರೆ ಮತ್ತು ಅದು ಮತ್ತಿಮೂಡು ಸಾಹೇಬರು ಹೊಂಟಿದ್ದಾರೆ ಮತ್ತು ಚಂದು ಪಾಟೀಲ್ ಮತ್ತು ನಮ್ಮ ದತ್ತಾತ್ರೇಯ ಪಾಟೀಲ್ ರೇವೂರು ಅವರು ಒಂದು ನಮ್ಮ ಕಾರ್ಯಕ್ರಮ ಆಗಮಿಸ್ತಾರೆ। ಎಲ್ಲರೂ MLC ಆಯಿತು ಮತ್ತು ಎಲ್ಲ ನಮ್ಮ ರಾಜಕೀಯ ಮುಖಂಡರಾಯಿತು ಮತ್ತು ಸಾಹಿತಿಗಳಾಯಿತು ಎಲ್ಲರೂ ಪತ್ರಕರ್ತರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅಂತ ನವೆಂಬರ್ 1ನೇ ತಾರೀಕು ಅಂತ ಆಗಮಿಸುತ್ತಾರೆ। ದತ್ತು ಬಾಸ್ಗೆ ಜೈ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು।
साफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।